ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 78ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕುಂಭಕರ್ಣನ ಪುತ್ರರಾದಂತಹ ಕುಂಭ ನಿಕುಂಭರಿಬ್ಬರು ಸುಗ್ರೀವನಿಂದಲೂ ಹನುಮಂತನಿಂದಲೂ ಹತರಾದಾಗ ರಾವಣನು ಕೋಪಗೊಂಡು ಮಕರಾಕ್ಷನನ್ನು ಯುದ್ಧಕ್ಕಾಗಿ ಕಳುಹಿಸುತ್ತಿದ್ದಾನೆ. ಈ ಮಕರಾಕ್ಷನು ಜನಸ್ಥಾನದಲ್ಲಿ ರಾಮನಿಂದ ಹತನಾದಂತಹ ಖರನ ಪುತ್ರನಾಗಿದ್ದಾನೆ. ನಿಕುಂಭಂ ನಿಹತಂ ಶ್ರುತ್ವಾ ಕುಂಭಂಚ ವಿನಿಪಾತಿತಂ ರಾವಣ ಪರಮಾವರ್ಷಿ ಜ್ವಾಲಾನಯೋ ಯಥಾ ನೈರತಃ ಕ್ರೋಧ ಶೋಕಾಭ್ಯಾಂ ತ್ವಾಭ್ಯಾಂ ತು ಪರಿಮೂರ್ಛಿತಃ ಪರಪುತ್ರಂ ವಿಶಾಲಾಕ್ಷಂ ಮಕರಾಕ್ಷಮಚೋದಯತ್. ಕುಂಭ ನಿಕುಂಭರು ಹತರಾದುದನ್ನು ಕೇಳಿ ರಾವಣನಿಗೆ ಭಾರಿ ಕೋಪ ಬಂದು ಬೆಂಕಿಯಂತೆ ಉರಿಯತೊಡಗಿದನು. ರಾವಣನು ಕ್ರೋಧ ಶೋಕದಿಂದ ವ್ಯಾಕುಲನಾಗಿ ವಿಶಾಲಾಕ್ಷ ಖರಪುತ್ರ ಮಕರಾಕ್ಷನಲ್ಲಿ ಹೇಳಿದನು, ಗಚ್ಚ ಪುತ್ರ ಮಯಾಜ್ಞಪ್ತೋ ಬಲೇನಾಭಿಸಮಂತಿತಃ ಸಮನ್ವಿತಃ ರಾಘವಂ ಲಕ್ಷ್ಮಣಂಚೈವ ಜಹಿತೌ ಸವನೌಕಸೌ. ಮಗು, ನನ್ನ ಆಜ್ಞೆಯಂತೆ ವಿಶಾಲ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೋಗಿ ವಾನರರ ಸಹಿತ ರಾಮಲಕ್ಷ್ಮಣರಿಬ್ಬರನ್ನು ಕೊಂದು ಹಾಕು. ರಾವಣಸ್ಯ ವಚ ಶ್ರುತ್ವಾ ಶೂರಮಾನಿ ಖರಾತ್ಮಜಃ ಬಾಢಮಿತ್ಯಬ್ರವೀದ್ರಕ್ತೋ ಮಕರಾಕ್ಷೋ ನಿಶಾಚರಃ ಸೋಭಿವಾದ್ಯ ದಶಗ್ರೀವಂ ಕೃತ್ವಾ ಚಾಪಿ ಪ್ರದಕ್ಷಿಣಂ ನಿರ್ಜಗಾಮ ಗೃಹಾಚ್ಛುಭ್ರಾತ್ ರಾವಣಸ್ಯಾಜ್ಞಯಾ ಬಲಿ. ರಾವಣನ ಮಾತನ್ನು ಕೇಳಿ ತನ್ನನ್ನು ಮಹಾಶೂರನೆಂದು ತಿಳಿದ ಕರಪುತ್ರ ಮಕರಾಕ್ಷನು ಹಾಗೆಯೇ ಆಗಲಿ ಎಂದು ಹೇಳಿ ಆ ವೀರ ನಿಶಾಚರನು ರಾವಣನಿಗೆ ಪ್ರಣಾಮಗೈದು ಅವನಿಗೆ ಪ್ರದಕ್ಷಿಣೆ ಬಂದು ಅವನಿಂದ ಬೀಳ್ಕೊಂಡು ಅವನು ಉಜ್ವಲ ಅರಮನೆಯಿಂದ ಹೊರಟನು. ಸಮೀಪಸ್ಥಂ ಬಲಾಧ್ಯಕ್ಷಂ ಕರಪುತ್ರೋ ಬ್ರವೀದ್ವಚಃ ರಥಮಾನೀಯತಾಂ ತೂರ್ಣಂ ಸೈನ್ಯಂ ತ್ವಾನೀಯತಾಂ ತ್ವರಾತ್. ಪಕ್ಕದಲ್ಲೇ ನಿಂತಿದ್ದ ಸೇನಾಪತಿಯ ಬಳಿ, ಸೇನಾಪತಿಯೇ, ಬೇಗನೆ ರಥವನ್ನು ತೆಗೆದುಕೊಂಡು ಬಾ ಹಾಗೂ ಕೂಡಲೇ ಸೈನ್ಯವನ್ನು ಕರೆಸು ಎಂದು ಹೇಳಿದನು. ತಸ್ಯ ತದ್ವಚನಂ ಶ್ರುತ್ವಾ ಬಲಾಧ್ಯಕ್ಷೋ ನಿಶಾಚರಃ ಸ್ಯಂದನಂ ಚ ಬಲಂ ಚೈವ ಸಮೀಪಂ ಪ್ರತ್ಯಪಾದಯತ್. ಮಕರಾಕ್ಷನ ಮಾತನ್ನು ಕೇಳಿ ನಿಶಾಚರ ಸೇನಾಪತಿಯು ರಥ ಮತ್ತು ಸೈನ್ಯವನ್ನು ಅವನ ಬಳಿ ಕರೆತಂದನು. ಪ್ರದಕ್ಷಿಣಂ ರಥಂ ಕೃತ್ವಾ ಆರುರೋಹ ನಿಶಾಚರಃ ಸೂತಂ ಸಂಚೋದಯಾಮಾಸ ಶೀಘ್ರಂ ಮೇ ರಥಮಾವಹ. ಆಗ ಮಕರಾಕ್ಷನು ರಥಕ್ಕೆ ಪ್ರದಕ್ಷಿಣೆ ಬಂದು ರಥಾರೂಢನಾಗಿ ಸಾರಥಿಗೆ ರಥವನ್ನು ಶೀಘ್ರವಾಗಿ ಕೊಂಡು ಹೋಗು ಎಂದು ಆದೇಶ ಕೊಟ್ಟನು. ಅಥ ತಾನ್ ರಕ್ಷಸಾನ್ ಸರ್ವಾನ್ ಮಕರಾಕ್ಷೋ ಬ್ರವೀದಿದಂ ಯೂಯಂ ಸರ್ವೇ ಪ್ರಯುಧ್ಯಧ್ವಂ ಪುರಸ್ತಾನ್ ಮಮ ರಾಕ್ಷಸಾಃ. ಬಳಿಕ ಸಮಸ್ತ ರಾಕ್ಷಸರಿಗೆ, ನಿಶಾಚರರೇ, ನೀವು ನನ್ನ ಮುಂದೆ ನಿಂತು ಯುದ್ಧ ಮಾಡಿರಿ ಎಂದು ಹೇಳಿದನು. ಅಹಂ ರಾಕ್ಷಸ ರಾಜೇನ ರಾವಣೇನ ಮಹಾತ್ಮನ ಆಜ್ಞಪ್ತ ಸಮರೇ ಹಂತುಂ ತಾವುಭೌ ರಾಮ ಲಕ್ಷ್ಮಣೌ. ಮಹಾಮನ ರಾಕ್ಷಸ ರಾಜ ರಾವಣನು ಯುದ್ಧದಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ಕೊಲ್ಲುವಂತೆ ನನಗೆ ಆಜ್ಞಾಪಿಸಿರುವನು. ಆದ್ಯ ರಾಮಂ ವಧಿಷ್ಯಾಮಿ ಲಕ್ಷ್ಮಣಂಚ ನಿಶಾಚರಾಃ ಶಾಖಾಮೃಗಂ ಚ ಸುಗ್ರೀವಂ ವಾನರಾಂಶ್ಚ ಶರೋತ್ತಮೈಃ. ರಾಕ್ಷಸರೇ, ಇಂದು ನಾನು ರಾಮ ಲಕ್ಷ್ಮಣ ವಾನರರಾಜ ಸುಗ್ರೀವ ಹಾಗೂ ಇತರ ವಾನರರನ್ನು ಉತ್ತಮ ಬಾಣಗಳಿಂದ ವಧಿಸಿ ಬಿಡುವೆನು. ಅದ್ಯ ಶೂಲ ನಿಪಾತೈಶ್ಚ ವಾನರಾಣಾಂ ಮಹಾಚಮೂಂ ಪ್ರದಹಿಷ್ಯಾಮಿ ಸಂಪ್ರಾಪ್ತಾಂ ಶುಷ್ಕೇಂಧನಮಿವಾನಲಃ. ಬೆಂಕಿಯು ಒಣಗಿದ ಕಟ್ಟಿಗೆಯನ್ನು ಸುಡುವಂತೆ ಇಂದು ನಾನು ಶೂಲಗಳಿಂದ ಎದುರಿಗೆ ಬಂದ ವಾನರರ ವಿಶಾಲ ವಾಹಿನಿಯನ್ನು ಬೂದಿ ಮಾಡಿಬಿಡುವೆನು. ಮಕರಾಕ್ಷಸ್ಯ ತಚ್ಛ್ರುತ್ವಾ ವಚನಂ ತೇ ನಿಶಾಚರಾಃ ಸರ್ವೇ ನಾನಾಯುಧೋಪೇತಾ ಬಲವಂತಃ ಸಮಾಹಿತಾಃ. ಮಕರಾಕ್ಷನ ಮಾತನ್ನು ಕೇಳಿ ನಾನಾ ರೀತಿಯ ಶಸ್ತ್ರಗಳಿಂದ ಕೂಡಿದ ಸಮಸ್ತ ಬಲಿಷ್ಠ ರಾಕ್ಷಸರು ಯುದ್ಧಕ್ಕಾಗಿ ಸಿದ್ಧರಾದರು.
ते कामरूपिणः क्रूरा दंष्ट्रिणः पिङ्गलेक्षणाः मातङ्गा इव नर्दन्तो ध्वस्तकेता भयावहाः अपरिवार्य महाकाया महाकायं खरात्मजम् ಅಭಿಜಗ್ಮಸ್ತೋ ಹೃಷ್ಟಶ್ಚಾಲಯಂತೋ ವಸುಂಧರಾಂ. ಅವರೆಲ್ಲರೂ ಕಾಮರೂಪಿಯಾಗಿದ್ದು ಕ್ರೂರ ಸ್ವಭಾವದವರಾಗಿದ್ದರು. ಅವರ ಕೋರೆ ದಾಡೆಗಳು ದೊಡ್ಡ ದೊಡ್ಡದಾಗಿದ್ದು ಪಿಂಗಳ ವರ್ಣದ ಕಣ್ಣುಗಳಿದ್ದು ಕೂದಲು ಕೆದರಿಕೊಂಡಿದ್ದವು. ಇದರಿಂದ ಅವರು ಭಯಾನಕರಾಗಿ ಕಾಣುತ್ತಿದ್ದರು. ಆನೆಯಂತೆ ಅರಚುತ್ತಾ ಆ ವಿಶಾಲಕಾಯ ನಿಶಾಚರರು ನರಪುತ್ರ ಮಹಾಕಾಯ ಮಕರಾಕ್ಷನನ್ನು ಸುತ್ತುವರೆದು ಭೂಮಿಯನ್ನು ನಡುಗಿಸುತ್ತಾ ಹರ್ಷದಿಂದ ರಣರಂಗದ ಕಡೆಗೆ ಹೊರಟರು. ಶಂಖಭೇರಿ ಸಹಸ್ರಾಣಾಂ ಮಾಹತಾನಾಂ ಸಮಂತತಃ ಶ್ವೇಲಿತಾ ಸ್ಫೋಟಿತಾನಾಂಚ ಶಬ್ದೋ ಮಹಾನಭೂತ್. ಆಗ ಎಲ್ಲೆಡೆ ಶಂಖ ಧ್ವನಿಗಳು ಮೊಳಗುತ್ತಿದ್ದವು. ಸಾವಿರಾರು ಬೇರೆ ನಿನಾದಗಳೊಂದಿಗೆ ತಾಳ ತಟ್ಟುತ್ತಾ ಯೋಧರ ಗರ್ಜನೆಯ ಶಬ್ದವು ಸೇರಿಕೊಂಡಿತ್ತು. ಹೀಗೆ ಭಾರೀ ಕುತೂಹಲ ಉಂಟಾಯಿತು. ಪ್ರಭೃಷ್ಟೋಧಕರಾತ್ತಸ್ಯ ಪ್ರತೋಜ ಸಾರಥೇಸ್ತದಾ ವಪಾತ ಸಹಸಾ ದೈವ ಧ್ವಜಸ್ತಸ್ಯ ತು ರಕ್ಷಸಃ. ಆಗ ಮಕರಾಕ್ಷಸನ ರಸಾರಥಿಯ ಚಾವಟಿಗೆ ಕೆಳಗೆ ಬಿತ್ತು. ದೈವವಶಾತ್ ಆ ರಾಕ್ಷಸನ ಧ್ವಜ ಮುರಿದು ಬಿದ್ದು ನೆಲಸಮವಾಯಿತು. ತಸ್ಯ ತೇ ರಥ ಸಂಯುಕ್ತ ಹಯಾ ಹಯಾ ವಿಕ್ರಮವರ್ಜಿತಾ ಚರಣೈರಾಕುಲೈರ್ಗತ್ವಾ ದೀನಾ ಸಹಸ್ರಮುಖಾಯಯುಃ. ಅವನ ರಥಕ್ಕೆ ಹೂಡಿದ ಕುದುರೆಗಳು ನಿರುತ್ಸಾಹಿಗಳಾಗಿ ಸರಿಯಾಗಿ ನಡೆಯದಾದವು. ಮೊದಲಿಗೆ ಸ್ವಲ್ಪ ದೂರ ಎಡವುತ್ತಾ ತಡವುತ್ತಾ ನಡೆದು ಮತ್ತೆ ಸರಿಯಾಗಿ ನಡೆಯತೊಡಗಿದವು. ಆದರೂ ಅವು ಬಹಳ ದುಃಖಿತರಾಗಿ ಕಣ್ಣೀರು ಹರಿಸುತ್ತಿದ್ದವು. ಪ್ರವಾತಿ ಪವನಸ್ತಸ್ಮಿನ್ ಪಪಾಂಸಃ ಪರದಾರುಣಃ ನಿರ್ಯಾಣೇ ತಸ್ಯ ರೌದ್ರಸ್ಯ ಮಕರಾಕ್ಷಸ್ಯ ದುರ್ಮತೇಃ. ದುಷ್ಟಬುದ್ಧಿಯುಳ್ಳ ಆ ಭಯಂಕರ ರಾಕ್ಷಸ ಮಕರಾಕ್ಷನ ಪ್ರಯಾಣದ ಸಮಯ ಧೂಳು ತುಂಬಿದ ದಾರುಣ ಪ್ರಚಂಡ ಗಾಳಿ ಬೀಸುತ್ತಿತ್ತು. ತಾನೇ ದೃಷ್ಟ್ವಾ ನಿಮಿತ್ತಾನಿ ರಾಕ್ಷಸ ವೀರ್ಯವತ್ತಮಾಹ ಅಚಿಂತ್ಯ ನಿರ್ಗತಾ ಸರ್ವೇ ಯತ್ರ ತೌ ರಾಮ ಲಕ್ಷ್ಮಣೋ. ಅವೆಲ್ಲ ಅಪಶಕನಗಳನ್ನು ನೋಡಿಯೂ ಮಹಾಬಲಶಾಲಿ ರಾಕ್ಷಸನು ಅದರ ಪರಿವೆ ಇಲ್ಲದೆ ಎಲ್ಲರೂ ಶ್ರೀರಾಮ ಲಕ್ಷ್ಮಣರಿದ್ದಲ್ಲಿಗೆ ಹೋದರು. ಘನ ಗಜ ಮಹಿಷಾಂಗ ತುಲ್ಯವರ್ಣಾಃ ಸಮರಮುಖೇಶ್ವಸಕೃದ್ಗದಾಸಿ ಭಿನ್ನಾಃ ಅಹಮುಹಮಿತಿ ಯುದ್ಧ ಕೌಶಲಾಸ್ತೆ ರಜನಿಚರಾ ಪರಿಭ್ರಮುರ್ಮುಹುರ್ ರಜನಿಚರಾ ಪರಿಭ್ರಮುರ್ಮುಹುಸ್ತೆ. ಆ ರಾಕ್ಷಸರು ಮೋಡ ಆನೆ ಕೋಣದಂತೆ ಕಪ್ಪಾದ ಶರೀರದವರಾಗಿದ್ದರು. ಅವರು ಯುದ್ಧದಲ್ಲಿ ಅನೇಕ ಸಲ ಗದೆ ಖಡ್ಗಗಳಿಂದ ಗಾಯಗೊಂಡಿದ್ದರು. ಅವರಲ್ಲಿ ಯುದ್ಧ ಕೌಶಲ್ಯ ತುಂಬಿತ್ತು. ಆ ನಿಶಾಚರರು ನಾನು ಮೊದಲು ಕಾದುವೆ, ಮೊದಲು ಯುದ್ಧವನ್ನು ನಾನು ಮಾಡುವೆ ಎಂದು ಪದೇ ಪದೇ ಹೇಳುತ್ತಾ ಎಲ್ಲೆಡೆ ಸಂಚರಿಸತೊಡಗಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 28ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.